ಯಾವಾಗಲೂ ಹೇಳ್ಕೊತ ಬಂದನೆ ಭಾರತದಾಗ ಗೋಕಾಕ ವಿಶೇಷತೆ. ಅದೇನು ಶಕ್ತಿ ಐತೋ ಗೊತ್ತಿಲ್ಲ, ಪವಾಡ ಐತೋ ಗೊತ್ತಿಲ್ಲ, ದೇವಿ ಆಶೀರ್ವಾದ ಐತಿ ಗೊತ್ತಿಲ್ಲ, ಯಾರ ಪುನರ್ಜನ್ಮ ಹಿಂದಿನ ಜನ್ಮ ಯಾವ ಮಹಾತ್ಮರ ಆಶೀರ್ವಾದ ಐತಿ ಗೊತ್ತಿಲ್ಲ. ಕೇವಲ ಒಂದು ಹೋಟಿನಿಂದ ಇವತ್ತು ಲಕ್ಕನ್ ಜಾರಕಿಹೊಳಿಗೆ ಮೋದಿ ಮಾತಾಡ್ತಾರೆ, CM ಸಿದ್ದರಾಮಯ್ಯ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆ ನಿರ್ಣಾಯಕ ಓಟು ಒಂದು. ಈಗ ಭಾರತೀಯ ಜನತಾ ಪಕ್ಷ JDS ಒಕ್ಕೂಟದಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಭಾಧ್ಯಕ್ಷ ಸ್ಥಾನಕ್ಕೆ ಒಂದು ಮತ ನಿರ್ಣಾಯಕ ಐತಿ. ಆ ಮತ ಇವತ್ತು ಲಕ್ಕನ್ ಜಾರಕಿಹೊಳಿ ಹತ್ರ ಐತಿ. ಆ ವ್ಯಕ್ತಿ ಸ್ವತಂತ್ರ ಅಭ್ಯರ್ಥಿ. ನೋಡ್ರಿ, ಈ ಕಡೆ ಮೋದಿಯವರು ಮಾತಾಡಕತ್ತಾರೆ ಲಕ್ಕನ್ ಜಾರಕಿಹೊಳಿಗೆ, ನಮ್ಮ ಪಕ್ಷಕ್ಕೆ ನಿಮ್ಮ ಓಟ್ ಹಾಕ್ರಿ, ನಮ್ಮ ಅಲ್ಲಿ ಅಧ್ಯಕ್ಷ ಆಗ್ತಾನೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಅವರು ಸಿದ್ದರಾಮಯ್ಯ ಸಚಿವ ಸಂಪುಟ ಬೆನ್ನತ್ತೈತಿ, ಲಕ್ಕಣ್ಣ ನೀ ನಮಗೆ ಓಟ್ ಹಾಕಣ್ಣ, ನಮ್ಮವ ಸಭಾಧ್ಯಕ್ಷ ಆಗ್ತಾನ, ಏನು ಅಭಿವೃದ್ಧಿಗೆ ದುಡ್ಡು ಬೇಕು ನಾವು ಕೊಡ್ತೀವಿ, ನಿಮ್ಮ ಅಣ್ಣ ನಮ್ಮಲ್ಲಿ ಮಂತ್ರಿ ಅದಾನ ಅಂತೇಳಿ ವಸೀಲಿ ಹಚ್ಚಾಕತ್ತಾರ, ಇನ್ಫ್ಲೂಯೆನ್ಸ್ ಹಚ್ಚಾಕತ್ತಾರ. ಅದರ ಸಲುವಾಗಿ ಈಗ ಚಲಾವಣೆ ನಾಣ್ಯ ಅಂದರೆ ಲಕ್ಕನ್ ಜಾರಕಿಹೊಳಿ. ನೋಡ್ರಿ ಹೆಂಗೆ ವಿಶೇಷತಾ ಕೂಡಿ ಬರ್ತೈತಿ ಈ ಕುಟುಂಬಕ್ಕೆ. ಯಾವಾಗಲೂ ಲಕ್ಕಿ 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 ಲಾಟ್ರಿ. ನನ್ನ ಯಾವ ಸರ್ಕಾರ ಬಂದ್ರೂ ಒಬ್ಬ ಮಂತ್ರಿ, ಯಾವ ಸರ್ಕಾರ ಬಂದ್ರೂ ಅಲ್ಲಿ ಒಳ್ಳೆಯ ಮಂತ್ರಿ, ಶಾಸಕ ಸ್ಥಾನ, ಸಚೇತಕ ಸ್ಥಾನ, ಎಲ್ಲರೂ ಅವರಿಗೆ ಕರೆದು ಮಾತನಾಡಿಸುವಂಥ ಹುದ್ದೆನ ತಗೋತಾರೆ. ಹಂಗಾದ್ರೆ ಈ ಮಹಿಮೆಯ ಪವಾಡು ಸಹಿತ ಇರ್ಬೇಕಲ್ರಿ ಹಿಂದೆ ಏನಾದರೂ. ಏನು ಕಡಕ ಜವಾರಿ ಕಾಕ ಅವ್ರ ಇತಿಹಾಸ, ಜನ್ಮಕುಂಡ್ಲಿ, ಸಂಪೂರ್ಣ ಚರಿತ್ರೆ, ಮಹಿಮೆ, ಸಾಮ್ರಾಜ್ಯ ಎಲ್ಲ ಹೇಳ್ತಿ. ಇದು ಒಂದು ಸುದ್ದಿ ಯಾರು ಹೇಳಿಲ್ಲ, ಈ ಸುದ್ದಿ ಹೇಳಾಕತ್ತಾನೆ ಇವತ್ತು. ಇವತ್ತು ಲಕ್ಕನ್ ಜಾರಕಿಹೊಳಿಯ ನಿರ್ಣಾಯಕದಿಂದ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಸಭಾಧ್ಯಕ್ಷ ಆಯ್ಕೆ ಆಗತಾನ್. ಆ ಆಯ್ಕೆ ಆಗುವಂಥ ಒಂದು ಓಟು ಲಕ್ಕನ್ನ ಕಡೆ ಐತಿ. ಹಂಗಾದ್ರೆ ಲಕ್ಕನ್ ಎಷ್ಟು ಲಕ್ಕಿ ಇರ್ಬೇಕ್ರಿ. ಕೊನೆಯ ಸುಪುತ್ರ, ಚಿಕ್ಕ ಯಜಮಾನ, ಚಿಕ್ಕ ಸಹೋದರ, ಅವನಿಗೂ ಒಂದು ಓಟಿನ ಶಕ್ತಿಯ ದೇವರ ದಯಪಾಲಿಸನ್ ಅಂದ್ರೆ. ಇನ್ನು ಮೋದಿ ಕರೆದು ಮಾತಾಡ್ಸೋರ, ಸಿದ್ದರಾಮಯ್ಯ ಕರೆದು ಮಾತಾಡ್ಸೋರ, ಹಿರಿಯ ರಾಜಕಾರಣಿಗಳು ಮಾತಾಡ್ಸೋರ. ಹಂಗಾದ್ರೆ ಲಕ್ಕನ್ ಜಾರಕಿಹೊಳಿಗೆ ಬೆಲೆ ಎಷ್ಟು ಐತಿ, ಶಕ್ತಿ ಎಷ್ಟು ಐತಿ ಆ ಮತಕ್ಕೆ ಅನ್ನೋದು ಪ್ರಜಾಪ್ರಭುತ್ವದ ಇದು ಶಕ್ತಿ ಅನ್ನೋದರಲ್ಲಿ ಸಂದೇಹವಿಲ್ಲಲ್ರಿ. ಹಂಗಾದ್ರೆ ಈಗ ಲಕ್ಕನ್ ಜಾರಕಿಹೊಳಿ ಸಹೋದರ ಮಾತು ಕೇಳ್ತಾನ ಮಂತ್ರಿದು. ಏನು ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಭಾವಿ ನಾಯಕದಾನ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ಅಲ್ಲಿ ಓಟ್ ಚಲಾವಣೆ ಮಾಡ್ತಾನೋ? ಯಾವ ನಿರ್ಣಯ ತಗೋತಾನ ಲಕ್ಕನ್ನ ಜಾರಕಿಹೊಳಿ ಅದರ ಮೇಲೆ? ಸಭಾಧ್ಯಕ್ಷ ಸ್ಥಾನ, ಉನ್ನತ ಸ್ಥಾನ ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ನಿರ್ಣಾಯಕ ಹಂತ ತಲುಪೈತಿ. ಎಲ್ಲರ ದೃಷ್ಟಿ ಈಗ ಲಕ್ಕನ್ನ ಜಾರಕಿಹೊಳಿ ಮೇಲೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲಕ್ಕನ್ ಜಾರಕಿಹೊಳಿ ಯಾರಿಗೆ ಓಟ್ ಹಾಕಬೇಕು. ಇಲ್ಲಿ ಸಹೋದರ ಸತೀಶ್ ಜಾರಕಿಹೊಳಿ ಮಾತು ಕೇಳಬೇಕು, ಇಲ್ಲಿ ಬಾಲಚಂದ್ರ ಮತ್ತು ರಮೇಶನ ಮಾತು ಕೇಳಬೇಕು. BJP ಆಗಿ ಇಬ್ಬರು MLA ಅದಾರ ರೀ, ಒಬ್ಬರು ಕಾಂಗ್ರೆಸ್ದಾಗ ಅದಾರ, ಮಗಳು ಕಾಂಗ್ರೆಸ್ಸಿಂದ MP ಆಗಿ ಅಲ್ಲಿ ಹೋಗ್ಯಾಳ. ಇನ್ನು ಯಾರ ಮಾತು ಕೇಳಬೇಕು? ಚಿಕ್ಕಪ್ಪ, ಪ್ರಿಯಾಂಕಾ ಚಿಕ್ಕಪ್ಪ ಅಂತ ಕೇಳಿದಾಗ ಕಾಲ ನಿರ್ಣಯ ಆಕೈತಿ, ಓಟ್ ಹಾಕ್ತೀನಿ. ರಮೇಶ್ ಜಾರಕಿಹೊಳಿದಾಗ ಅಣ್ಣ ಏನು ಪರಿಸ್ಥಿತಿ ನಿರ್ಮಾಣ ಆಕೈತಿ ನೋಡೋನು. ಸತೀಶ್ ಹೇಳಿದಾಗ ಆ ಕಾಲ ಬರಲಿ ತೋರಿಸ್ತೀನಿ. ಎಲ್ಲವೂ ಕ್ವಶನ್ ಮಾರ್ಕ್. ಪೂರ್ಣವಿರಾಮ ಯಾವಾಗ್ರಿ? ಹಂಗಾದ್ರೆ ಲಕ್ಕನ್ ಜಾರಕಿಹೊಳಿ ಯಾರಿಗೆ ಓಟ್ ಹಾಕಬೇಕು, ಯಾರು ಸಭಾಧ್ಯಕ್ಷ ಆಗಬೇಕು, ನಿರ್ಣಯ ಲಕ್ಕನ್ ಮೇಲೆ ಐತಿ. ನಿಮ್ಮ ಅನಿಸಿಕೆಗಳನ್ನ ನಂಗೆ ತಿಳಿಸ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಮತ್ತು ಫಾಲೋ ಮಾಡ್ಕೋತ ಹೋಗ್ರಿ. ಅನಿಸಿಕೆಗಳನ್ನ ಹಾಕ್ರಿ. ಯೂಟ್ಯೂಬ್ ಕರ್ನಾಟಕದಲ್ಲಿ ಫೇಮಸ್ ಆಗೈತಿ. ಕಡಕ ಜವಾರಿ ಕಾಕಾನೆಟ್ ಪ್ರೀತಿ ಮಾಡ್ತೀರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.